ಪ್ರಮೀಳಾ 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 ತಾಯಿ ಯಾರಿರು ಒಳಗೆ ಇದ್ದೀವ್ಕಂತ ಏನ್ ಪುಟ್ಟಮ್ಮ ಇಷ್ಟೊತ್ತಂತೆ ಮನೆ ಕಡೆ ಸವಾರಿ ಹೊಸಿ ಕೆಲಸ ಇತ್ತು ಅದಕ್ಕೆ ಬಂದೇಕಂದ್ ಬಾ ಪ್ರಮೀಳಾ. ಯಾಕೆ ಬರ್ಬಾರ್ದೇ ನೀ ಮನೆ ಕಡೆಗೆ ನಾವು? ಹಂಗೇನಿಲ್ಲ ಬಾ ಪುಟ್ಟಮ್ಮ ಕುತ್ಕೊಯ್ತಾಗೆ. ಯಾಕೆ ನಿಂತಂಗೆ ನಿಂತಿದ್ದಿ? ಸರಿ ಏನು ಹೇಳು ಕೆಲಸ? ಏನಿಲ್ಲ ಪ್ರಮೀಳಾ, ನಿಮ್ಮ ಶಿವಪ್ಪ ನಾಳೆ ಶುಂಠಿ ಕಳೆ ಕೀಳಕ್ಕೆ ಒಂದು ಮೂರು ಆಳಿಗೆ ಹೇಳ್ಬಿಟ್ಟು ಬಾ ಅಂತಂದ್ರು. ಅದಕ್ಕೆ ಬಂದೆ ಕಣವ. ನಾಳೆಗೆ ಯಾರಿಗೂ ಒಪ್ಕೋಬೇಡ ಪ್ರಮೀಳಾ, ಶುಂಠಿ ಕಳೆ ಕೀಳಕ್ಕೆ ಹೋಗೋಣ. ಯಾರಿಗಾರ ಒಪ್ಕಿಪ್ಕೊಂಬಿಟ್ಟಿ ಅಂತ ಮುಂದಾಗೆ ಬಂದಿದ್ದೀನಿ ಹೇಳಕ್ಕೆ. ಅಯ್ಯೋ ಪುಟ್ಟಮ್ಮ, ನಾಳೆಗೆ ಬರೋಕೆ ಹಾಕಲ್ಲ ಕಾನೆ. ಹೊಲದಲ್ಲಿ ತಗ್ನಿ ತಾಳೆಲ್ಲ ಬಂದವೆ. ನಮ್ಮ ಗೌಡ್ರು ಬೈತಾರೆ, ತಾಳು ಬಿಡ್ಸಿಲ್ಲ. ಎಲ್ಲೋಗಿದ್ದಿ, ನಮ್ಮನೆ ಬಂಗ ಎಲ್ಲ ಹಾಳಾಯ್ತೈತೆ, ನೀನು ಅಲ್ಲಿ ಇಲ್ಲಿ ಒಯ್ತೀಯಲ್ಲ ಅಂತ ಬೈತಾರೆ. ನಾಳೆಗೆ ಬರೋಕ್ಕಾಗಲ್ಲ ಪುಟ್ಟಮ್ಮ, ತಾಳು ಬಿಡ್ಸೋಕೆ ಹೋಗ್ಬೇಕು. ಇನ್ನೊಂದು ದಿನ ಯಾವಾಗಾರ ಬರ್ತೀನಿ ಬಿಡು. ನಾಳೆಗಂತೂ ಆಗಲ್ಲ ಕಣೆ ಯವ್ವ, ತಾಳು ಬಿಡಿಸ್ಬೇಕು. ನಾಳೆಗೆ ಒಂದಿನ ಬಾ ಪ್ರಮೀಳಾ, ನಾನು ಬರ್ತೀನಿ. ಶುಂಠಿ ಕಳೆ ಕಿತ್ಮೇಲೆ ನಾನು ಬರ್ತೀನಿ ನಿಮಗೆ ತಾಳು ಬಿಡ್ಸೋಕ್ಕೆ. ಇಬ್ಬರು ಜೊತೆಲೇ ಬಿಡಿಸ್ಕೊಳ್ಳೋಣ. ಈಗ ನಾಳೆಗೆ ಅರ್ಜೆಂಟು, ನಮ್ಗೊಂದು ಸ್ವಲ್ಪ ಶುಂಠಿ ಕಳೆ ಕೀಳ್ಬೇಕು. ಬಾರೆ ಯವ್ವ, ಮಿಸ್ ಮಾಡ್ದಂಗೆ ಬಾರೆ, ನಾನು ತಾಳು ಬಿಡ್ಸೋಕೆ ಬರ್ತೀನಿ ನಿನಗೆ. ರಾಮಣ್ಣಂಗೆ ಬೇಕಾದ್ರೆ ಹೇಳ್ತೀನಿ, ಇವತ್ತೊಂದಿನ ಪ್ರಮೀಳನ್ನ ಶುಂಠಿ ಕಳೆ ಕೀಳ ಕರ್ಕೊಂಡೋಗ್ತೀನಿ ಕಣಪ್ಪ. ನಾಳೆಗೆ ಬೇಕಾದ್ರೆ ನಾನು ಬರ್ತೀನಿ, ತಾಳು ಬಿಡಿಸ್ಕೊಡ್ತೀನಿ. ಇವತ್ತೊಂದಿನ ಪ್ರಮೀಳಂಗೆ ಕಳಿಸು ಅಂತ ನಾನು ರಾಮಣ್ಣಂಗೆ ಹೇಳ್ತೀನಿ. ಬಾ ಪ್ರಮೀಳಾ. ನಮ್ದೇನಿಲ್ಲ ಪುಟ್ಟಮ್ಮ, ನಮ್ಮ ಗೌಡ್ರು ಹೇಳಿದ್ರೆ ಬರ್ತೀನಿ. ನಮ್ಮ ಗೌಡ್ರಿಗೆ ಹೇಳುವಂಗಂತ ಬರ್ತೀನಿ ನಾನು ಬೇಕಾದ್ರೆ ನಾಳೆಗೆ. ಸರಿ, ನಿಮ್ಮ ಶಿವಪ್ಪಂಗೆ ನಾನು ಹೇಳ್ತೀನಿ ರಾಮಣ್ಣಂಗೆ, ನಾಳೆಗೆ ಬರುವಂತೆ ಒತ್ತನಂತೆ ಭಂಗ ಮಾಡ್ಕೊ ಪ್ರಮೀಳಾ. ಸರಿ ಕನಕ, ಆಯಿತು. ನಿಮ್ಮ ಕುಮಾರನ ಮದುವೆ ಆಯ್ತಂತೆ, ಕರಿನೇ ಇಲ್ಲ ನೀವು? ಒಂದೂರಲ್ಲಿ ಇತ್ಕೊಂಡು ಅಕ್ಕಪಕ್ಕದ ಮನೆಯವರಾಗಿ ನೀವು ನಮ್ಮನ್ನೇ ಬಿಟ್ಟು ನಿಮ್ಮ ಮಗನ ಮದುವೆ ಮಾಡ್ಕೊಂಬಂದ್ಬಿಟ್ರಲ್ಲ ಪುಟ್ಟಮ್ಮ. ಯಾಕೆ ಕರೆದಿದ್ರೆ ನಾವ್ಯಾರು ಬರೋಕ್ಕಿಲ್ಲ ಅಂತಿದ್ವಾ? ನಮ್ಮನ್ನೇ ಬಿಟ್ಬಿಟ್ಟು ಮದುವೆ ಮಾಡ್ಕೊಂಬಂದ್ಬಿಟ್ಟಿದ್ದೀರಿ ನಿಮ್ಮ ಕುಮಾರಂಗೆ. ಅಯ್ಯೋ ಪ್ರಮೀಳಾ, ಅದೊಂದು ದೊಡ್ಡ ಕತೆ, ಯಾಕೆ ಹೇಳ್ತಿ? ಏನಾಯಿತು ಅಂದರೆ, ನಮ್ಮ ಕುಮಾರಂಗೆ ಏಜ್ 30 ಆಯ್ತಾ ಬತ್ತಾ, ಎಲ್ಲೂ ಹೆಣ್ಣು ಕೊಡಲಿಲ್ಲ ಪ್ರಮೀಳಾ. ನಾವು ಹೆಣ್ಣು ಹುಡುಕಿ ಸಾಕಾಗೋಯ್ತು. ಕೊನೆಗೂ ಅಲ್ದೆಲ್ಲೋ ನಿಮ್ಮ ಶಿವಪ್ಪ ಹೋಗಿ ಪಕ್ಕದೂರಲ್ಲಿ ಒಂದು ಹುಡುಗಿ ನೋಡ್ಕೊಂಬತ್ತಾ. ಹೆಂಗೋ ಹೊತ್ತಾಗ ಬಿರ್ಬಿರ್ನೆ ಮಾಡಿ ಮುಗಿಸ್ಕೊಬಿಡೋಣ ಅಂತ ಅಂದ್ಕೊಂಡು, ಅದಕ್ಕೂ ಯಾರೋ ಹೋಗಿ ಆಳೆ ಚಾಡಿ ಮಾತಾಡ್ಬಿಟ್ಟು ಬಂದವ್ರ ನಾವು ಹಾಳಾದವ್ರು ನಮ್ಮ 3 ಜನ. ಅದಕ್ಕೆ ಇನ್ನೇನು ಮಾಡೋದು, ಇನ್ನೊಬ್ರು ಚಾಡಿ ಹೇಳ್ತಾ ಇರ್ತಾರೆ. ಹಿಂಗೆ ಚಾಡಿ ಹೇಳಿ 3-4 ಸಂಬಂಧ ಕಿತ್ತಾಕ್ಬಿಟ್ರು. ಈ ಸಂಬಂಧನೂ ಕಿತ್ತಾಕ್ಬಿಡ್ತಾರೆ ಅಂದ್ಬಿಟ್ಟು ನಮ್ಮ ಶಿವಣ್ಣ ಆ ತಾತದಲ್ಲಿ ಮದುವೆ ಮಾಡಿಬಿಡೋಣ, ಯಾರನ್ನೂ ಹೇಳೋದು ಬೇಡ, ಯಾರನ್ನೂ ಕರೆಯೋದು ಬೇಡ, ನಮ್ಮರೆ ಹೋಗಿ ತಾಳಿ ಕಟ್ಕೊಂಡು ಬಂದ್ಬಿಡೋಣ ಅಂತ ಅಂದಕನವ. ಹಂಗಾಗಿ ನಾವು ನಮ್ಮೂರಲ್ಲಿ ನಮ್ಮ ಬೀದಿಯವ್ರನ್ನೂ ಸರಿಯಾಗಿ ನೆಟ್ಟಗೆ ಮದುವೆ ಕರೀನಿಲ್ಲ. ನಮಗೆ ನಾಚಿಕೆ ಆಯ್ತದೆ, ಏನು ಮಾಡಲಿ. ಈ ಊರು ಜನ ಎಲ್ಲ ಚಾಡಿ ಹೇಳಿ ಕುಮಾರಂಗೆ ಮದುವೆ ಮಾಡ್ದಂಗೆ ಮಾಡ್ತಿದ್ರು. ಅದಕ್ಕೆ ಅತ್ತಾಗಿ ಕಾಣ್ದಂಗೆ ಕದ್ದು ಮುಚ್ಚಿ ಮಾಡ್ಕೊಂಡು ಬಂದಕನವ. ಹೆಣ್ಣರು ಎಲ್ಲ ಒಪ್ಕೊಂಡಿದ್ರು, ಹೆಣ್ಣು ಸುಮಾರಾಗಿ ಚೆನ್ನಾಗಿತ್ತು. ಇನ್ನೇನು ಮಾಡೋದು, ಹುಡಿಕೊಂಡು ಹೋದ್ರೆ ಎಲ್ಲಿ ಗಂಟೆ ಹೋದ್ರು ಈಗ ಹೆಣ್ಣು ಸಿಗ್ತಾಯಿಲ್ಲ. ಅದಕ್ಕೆ ಅತ್ತಾಗಿ ಬಿರ್ಬಿರ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊರು ದೇವಸ್ಥಾನ ಬಸವಣ್ಣ ಗುಡಿ ತಕ್ಕ ಹೋಗಿ ತಾಳಿ ಕಟ್ಕೊಂಡ್ಬಂದು. ಅದಕ್ಕಾಗಿ ಜನ ಯಾರನ್ನೂ ಅಂಬರ್ಸ್ಕೊಳ್ಳಿಲ್ಲ ನಾವು. ಜಾಸ್ತಿ ಜನ ಆಗ್ಬಿಟ್ರೆ ಪಬ್ಲಿಕ್ ಆಗೋಯ್ತದೆ ಅಂದ್ಬಿಟ್ಟು ಯಾರಿಗೂ ಹೇಳಕ್ಕೆ ಹೋಗ್ಲಿಲ್ಲ ಕಣವ. ಗುಟ್ನಲ್ಲೇ ಮಾಡ್ಕೊಂಬಂದ್ಬಿಟ್ಟು. ಕುಮಾರ್ ಒಬ್ಬನೇ, ನಮ್ಮ ರಮೇಶ್ ಇಲ್ವಾ, ಇನ್ನು ಮಂಜಿಲ್ವಾ? ರಮೇಶನ ಮದುವೆಗೆ ಮಂಜಿನ ಮದುವೆಗೆ ಕರಿತೀವಿ, ಬರೋರಿ ಸುಮ್ಮನಿರಿ. ಈಗ ಹಿಂಗೆ ಎಲ್ಲ ಆಗೋಯ್ತು ಕಣಮ್ಮ, ಏನು ತಪ್ಪು ತಿಳ್ಕೊಬೇಡಿ. ಅಯ್ಯೋ, ನಮಗೂ ಗೊತ್ತಿರಲಿಲ್ಲ ಪುಟ್ಟಕ್ಕ. ಊರವರೆಲ್ಲ ಮಾತಾಡ್ತಿದ್ರು, ಪುಟ್ಟಕ್ಕನ ಮಗ ಕುಮಾರನ ಮದುವೆ ಆಯ್ತಂತೆ ಅಂತ. ನಮಗೆ ಗೊತ್ತಿಲ್ಲ, ಇಷ್ಟೊತ್ತದಲ್ಲಿ ಇತ್ಕೊಂಡು ಅಂತ ನಾನು ಏನೇನು ಬೇಜಾರು ಮಾಡಿಕೊಂಡೆ. ಆದರೂ ಪುಟ್ಟಕ್ಕ, ನೀವೊಂದು ನಮ್ಮನ್ನೊಂದು ಮಾತು ಕರಿಬೇಕಾಗಿತ್ತು. ಮೇಗ್ಲು ಬೀದಿಯವ್ರಿಗೂ ಗೊತ್ತು, ಕೆಳು ಬೀದಿಯವ್ರಿಗೂ ಗೊತ್ತು, ನಿಮ್ಮ ಮನೆ ಪಕ್ಕದಲ್ಲಿ ಇದ್ದೀವಿ, ನಮಗೆ ಗೊತ್ತಿಲ್ವಲ್ಲ ಪುಟ್ಟಮ್ಮ. ಎಲ್ಲರೂ ಕುಮಾರನ ಮದುವೆ ಆಯಿತು ಅಂದರೆ ನಾನು ಇದ್ದೇನು ಕುಮಾರನ ಮದುವೆ ಆಯ್ತಾ, ಯಾವಾಗಾಯ್ತು ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ಈಗೆಲ್ಲ ಹಂಗೆ ಅಂತಿದ್ರಲ್ಲ, ಅದಕ್ಕೆ ನಿಮ್ಮನ್ನೂ ಒಂದು ಮಾತು ಕೇಳೇ ಬಿಡೋಣ ಅಂತ ಕೇಳಿದೆ. ಸರಿ ಬಿಡಿ, ನೀವತ್ತು ಖರೀದಿ ಮಾಡ್ಕೊಂಬಂದ್ರಿ. ಅಯ್ಯೋ ಪ್ರಮೀಳಾ, ರಮೇಶನ ಮದುವೆಗೆ ನಿನ್ನೆ ಫಸ್ಟ್ ಕರಿತೀನಿ, ಸುಮ್ಮನಿರೇ, ಬೇಜಾರು ಮಾಡ್ಕೋಬೇಡ. ಇನ್ನೇನು ಮಾಡೋದು, ಆಗೋದೆಲ್ಲ ಆಗೋಯ್ತು. ಇನ್ನು ರಮೇಶ್ ಅವನೇ, ಮಂಜವನೇ. ರಮೇಶನ ಮದುವೆಗೆ ನಿನ್ನೆ ಮೊದಲು ಬಂದು ಕರಿತೀನಿ, ಸುಮ್ಮನಿರು. ಸರಿ ಕುತ್ಕೋಬಿಟ್ಟಕ್ಕ, ಟೀ ಕಾಯಿಸ್ಕೊಂಬತ್ತೀನಿ. ಅಯ್ಯೋ, ಟೀಗಿ ಎಲ್ಲ ಏನು ಬೇಡ ಬವ್ವ, ನಾವಿಲ್ಲೇ ಮಾತಾಡ್ಕೊಂಡು ಕುತ್ಕೊಬಿಟ್ಟು ನಿಮ್ಮ ಶಿವಣ್ಣಂಗೆ ಆಳ್ಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ಬಂದೆ. ಇಲ್ಲೇ ಮಾತಾಡ್ಕೊಂಡು ಕುತ್ಕೊಂಡೆ. ಬಾ ನಡಿ, ಟೀ ಏನು ಬೇಡ, ಹೋಯ್ತೀನಿ, ಟೈಮ್ ಆಯಿತು, ಅಡುಗೆ ಮಾಡಬೇಕು. ಯಾಕೆ ನೀನು ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಮ್ಮ? ಸೊಸೆ ಇಲ್ವಾ? ಸೊಸೆ ಅಡುಗೆ ಮಾಡೋಕ್ಕಲ್ವೇನು?
ಅಯ್ಯೋ ಸೊಸೆ ಇದ್ರೆ ಎಲ್ಲ ಮಾಡ್ಕೊಯ್ತಾಳೆ ಕಣವ. ಅವಳು ಊರಿಗೆ ಹೋಗ್ಬಿಟ್ಟಾಳೆ ಇವತ್ತಿಲ್ಲ. ಅದಕ್ಕೆ ನಾಳೆಗೆ ಶುಂಠಿ ಕಳೆ ಕೇಳ್ತೀವಲ್ಲ, ನಾಳೆಗೆ ಬಾ ಅಂತ ಹೇಳಿದ್ದೀನಿ, ಬರ್ತಾಳೆ. ಹಂಗೇನಿಲ್ಲ ಕಣವ, ಮನೆ ಬಂಗೆ ನಾನು ಮಾಡ್ಕೊಯ್ತದೆ ಪಾಪ. ಅಯ್ಯೋ ನಿಮ್ಮ ಶಿವ ಬೈತಾನೆ ಕಣೆ, ಎಲ್ಲೋದ್ರೂ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀಯ, ಮನೆ ಬಂಗ ಎಲ್ಲ ನನಗೆ ಬಿಟ್ಬಿಟ್ಟು ಹೊಂಟೈತೀಯ ಅಂತ ಬೈತಾನೆ. ಎಲ್ಲೋದ್ರೂ ಮಾತು ನಿಂತ್ಕೊಬಿಡ್ತೀಯಲ್ಲ ಅಂತ ಬೈತಾನೆ ಕಣ್ ಶಿವಪ್ಪ. ಅಯ್ಯೋ ಬಾ ಪುಟ್ಟಮ್ಮ, ಹಿಂದೆ ಹೇಳ್ತಿದ್ರಂತೆ, ಮಾತ್ಕಾತಿ ನಿನ್ನ ಮನೆ ಬೆಂದೋಯ್ತು, ಇಲ್ಲೇ ಇದೆಯಲ್ಲ ಅಂತ ಅಂದರೆ ಅವಳಂತೆ, ಕುಂತ ಬೇಲಿ ನಿಂತ ಬೇಲಿ ನಿಧಾನಕ್ಕೆ ಬೇಲಿ, ಮಾತೊಂದಿದ್ರೆ ಮರ್ದಡಿ ಜೀವನ ಮಾಡ್ತೀನಿ ಅಂತ ಹೇಳಿದ್ಲಂತೆ. ಹಂಗೆ ಈಗಿನ ಕಾಲದಲ್ಲಿ ಮಾತೇ ಮುಖ್ಯ. ಯಾರಿಗೆ ಮಾತು ಬರೋಕ್ಕಲ್ಲ ಅವ್ರು ಮೂಗ್ರಾಗೋಯ್ತಾರೆ. ಮಾತು ಬರೋರು ದೇಶನೇ ಗೆದ್ಕೊಂಬರ್ತಾರೆ, ಮಾತು ಬರದೇ ಇದ್ದವರು ಏನು ಮಾಡೋಕ್ಕಾಗಲ್ಲ. ಬಾ, ಏನು ಅಕ್ಕಪಕ್ಕದವ್ರಿರೋದಕ್ಕೆ ಒಂದು ನಾಲ್ಕು ಮಾತಾಡಬೇಕು. ಉಂಕನ್ ಬಾ ಪ್ರಮೀಳ, ನಾವೇನು ಮಾತು ಕಮ್ಮಿ ಮಾತಾಡ್ತೀವೇನು? ಯಾವಾಗಲೂ ದಿನವೆಲ್ಲ ಮನೆ ಕೆಲಸ ಬೇಗ ಮಾಡಿ ಗಂಟ್ಲೆ ಕುತ್ಕೊಂಡು ಮಾತಾಡೋದೇ ನಮ್ಮ ಕೆಲಸ. ಹಿಂಗೆ ಆದರೆ ನಾವು ಅಷ್ಟೇ. ಅದಕ್ಕೆ ಏನು ಶಿವಪ್ಪ ಎಲ್ಲಾರ ಮಾತಾಡೋದು ಕೂತಿರೋದು ನೋಡಿ ಮನೆಗೆ ಬಂದು ಬೈತಾನೆ. ನಿನ್ಗೇನು ಬಂದಿರೋದು, ಎಲ್ಲೆಲ್ಲೂ ಕುತ್ಕೊಂಡು ಮಾತಾಡ್ಕೊಂಡು ಕೂತಿರ್ತೀಯಲ್ಲ, ಕಂಡರ ಮನೆ ಸುದ್ದಿ ಮಾತಾಡಿದ್ರೆ ಏನು ಸಿಗ್ತದೆ ನಿನಗೆ ಅಂತ ಬೈತಾನೆ ಶಿವಪ್ಪ. ಬಾ ಪುಟ್ಟಮ್ಮ, ಶಿವಪ್ಪ ಯಾವಾಗಲೂ ಕಾಯ ಅಂತಾನೆ. ನೀನು ಅದು ಹೆಂಗೆ ಸಂಸಾರ ಮಾಡ್ತೀವೋ ಕಾಣಕನವ ನಿಮ್ಮ ಶಿವಪ್ಪನ ಜೊತೆ. ಯಾವಾಗಲೂ ವಟ 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 ಅಂತ ಇರ್ತದೆ ಶಿವಪ್ಪ. ಆದರೂ ನೀನಾಗೊತ್ತು ಕಾಲ ಮಾಡ್ತಾಯಿದ್ದಿ ಬಾ ಪುಟ್ಟಮ್ಮ. ಸರಿ ಕಣ್ಪ್ರಮಿಳ, ಒತ್ತಾಯ್ತು ಹೋಯ್ತೀನಿ. ನಾಳೆಗೆ ಯಾರಿಗೂ ಹೋಗ್ಬೇಡಕನವ, ಶುಂಠಿ ಕಳೆ ಕೀಳಕ್ಕೆ ಹೋಗೋಣ. ಒತ್ತಂತೆ ಎಲ್ಲ ಭಂಗ ಮಾಡ್ಕೊಂಡು ಬಂದ್ಬಿಡೋವ. ಸರಿ ಬಿಡ, ಆಯ್ತು ಪುಟ್ಟಮ್ಮ, ಬರ್ತೀನಂತೆ. ವಿಡಿಯೋ ನೋಡ್ತಾರ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮಗೂ ಸಪೋರ್ಟ್ ಮಾಡ್ರಪ್ಪ, ನಮಗೊಂದು ಲೈಕ್ ಕೊಡ್ರಪ್ಪ. ನಮ್ಮ ಚಾನಲ್ಲು ಹಳ್ಳಿ ಮಾತುಕತೆ ನಮ್ಮ ಜೊತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ. ನಮ್ಮ ವೀಡಿಯೋಸ್ನ ಹೆಚ್ಚು ನೋಡಿ ನಮಗೂ ಸಪೋರ್ಟ್ ಮಾಡ್ರಪ್ಪ. ತಪ್ಪದೆ ವೀಡಿಯೋನ ಕೊನೆಯವರೆಗೂ ನೋಡಿ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡ್ರಪ್ಪ. ನಾಳೆ ಶುಂಠಿ ಕಳೆ ಕೀಳಕ್ಕೆ ಹೋಗ್ಬೇಕು ಕಣ್ರಪ್ಪ. ಶುಂಠಿ ಗದ್ದೆಯಲ್ಲಿ ಸಿಗೋಣ, ಮುಂದುವರೆಯುವುದು.